ಬೀರೋ ಚಿಗವ್ವ, ಬೀರೋ ಚಿಗವ್ವ, ಏನು ಮಾಡಕತ್ತಿದ್ದಿ ಒಳಗ? ಹೊರಗೆ ಬಾ ಇಲ್ಲಿ. ಯಾರು ಬಂದಾರ ನಮ್ಮ ಮನೆಗೆ? ಈಕೆ ಯಾರು? ಈಕೇನು ಹಿಂಗಿಲ್ಲ ಮನೆ ಡ್ರೆಸ್ ಹಾಕೊಂಡಾಳಲ್ಲ, ಈಕೆ ಯಾರು ಇರಬೇಕು? ಅಯ್ಯಯ್ಯ, ನನ್ನ ವಾರ್ಗಿತ್ತಿ ಕಮಲವ್ವ ಇಲ್ಲಿಗೆ ಯಾಕೆ ಬಂದಾಳ? ಏನು ಇವ್ರನ್ನ ಕರ್ಕೊಂಡು ಆಸ್ತಿ ಗಿಸ್ತಿ ಏನಾರ ಕೇಳಕ್ಕೆ ಬಂದಾಳೇನು? ಈಕೆಗೆ ಆಸ್ತಿ ಇದ್ರಾಗ ₹1 ಸಿಗ್ದಂಗೆ ಮಾಡ್ಬೇಕು ನಾನು. ಕೇಳಲಿಕ್ಕೆ ಆಸ್ತಿ ಚಂದಾಗ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ, ನಮ್ಮ ಮನೆ ಸುದ್ದಿಗೆ ಬರ್ದಂಗೆ. ಯಾರು ಯಾರು ಬೇಕಿತ್ತು? ಯಾರಂತ ಗೊತ್ತಾಗ್ತದೆ? ನಿಮ್ಮ ಅತ್ತಿನ ಕರಿ ಫಸ್ಟ್. ಅತ್ತಿರಿ ಅತ್ತಿರಿ, ಇಲ್ಲಿ ಯಾರೋ ಬಂದಾರ ನೋಡ್ರಿ. ಯಾರಂತ ನನಗಂತೂ ಗೊತ್ತಿಲ್ಲ, ನಿಮಗೇನಾರ ಗೊತ್ತದಾರ ನೋಡ್ಬರ್ರಿ. ನಾನು ನೋಡ್ಕೊಂಡು ಯಾವ ಬಂದಾವು ನನಗೇನು? ಇಲ್ಲಿ ಬೆಳಿಗ್ಗೆ ಹೇಳ್ಬಿಡ್ದೆ, ಇಲ್ಲಿ ಯಾವ ಬರ್ತಾವೋ ಏನೋ ಒಂದು ತಿಳಿದಲ್ತು. ಬರ್ತಾರೆ ನಿಂದ್ರಿ. ಐ ಕಮಲವಕ್ಕ, ಹೆಂಗದಿಯಾ? ಏನ ಇಷ್ಟು ದಿನ ಆತು ಈ ಕಡೆ ಬಂದೇ ಇಲ್ಲ, ಈಗ ಬಂದಿಯಲ್ಲ, ಏನಾಯ್ತಾ? ಹೆಂಗದಿಯ ರಾಜೇಶ್ವರಿ? ಆರಾಮದೇನ? ಮತ್ತು ಅಣ್ಣ ಆರಾಮದಾರ? ಬಾಬಾ ಆರಾಮದಾರ? ನಿಮ್ಮ ಮನೇಲೆಲ್ಲ ಅಣ್ಣ ಮತ್ತು ಅಮ್ಮ ಅಪ್ಪ ಎಲ್ಲ ಆರಾಮದಾರೇನು? ಹ್ಞೂ ಎಲ್ಲರೂ ಆರಾಮದಾರ. ನೀ ಹೆಂಗದಿ? ಮತ್ತು ಲತಾ ಮತ್ತು ಗುಂಡ ಹೆಂಗದಾರು? ಆರಾಮದಾರೇನು? ಅವರು ಆರಾಮದಾರ. ಮತ್ತು ನಾಷ್ಟ ಇಷ್ಟ ಎಲ್ಲ ಆತನ? ಏನು ಮಾಡಕತ್ತಾರ ಮಾಮಾರ ಮತ್ತು ಅತ್ತಿ? ಅಲ್ಲಿ ಕಾಣಿಸವರಲ್ಲ, ಒಳಗದಾರ ಅತ್ತಿ. ಇವ್ರು ಯಾರು? ಇವ್ರು ಯಾರನ್ನ ಕರ್ಕೊಂಬಂದಿಯಲ್ಲ, ಎದಕ್ಕಂತ ನಿಮ್ಮ ಮಾಹಿತಿ ಬರಲಿ, ಅವು ಚಂದಾಗ ಹೇಳ್ತಾವಂತಕ್ಕಿಗೆ. ಏನಾದ ನೀನು? ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದ್ದಿ? ಏನಾರ ಕೆಲಸ ಆಗ್ಬೇಕಾಗಿತ್ತಾನ? ಹಂಗೆ ಬಂದಿದ್ರೆ ನಾನು ನಿಮ್ಮ ಮಾಮರಿಗೆ ಹೇಳಿ ಮಾಡಿಸ್ತಿದ್ನಲ್ಲ. ಇವ್ರನ್ನ ಯಾಕೆ ಕರ್ಕೊಂಬಂದಿದ್ದಿ? ಏನಾಗಬೇಕು ಇವ್ರು ನಿನ್ಗೆ? ನಿಮ್ಮ ತವ್ರ ಮನೆ ಅನ್ನೋರೇನು? ಅಲ್ಲ, ಅದು ನನಗೆ ಬೇಕಾಗಿರೋರು. ಆಕಿ ನನ್ನ ಗೆಳತಿ, ಅವರು ನಿಮ್ಮ ಬಾವಾರಿದ್ರಲ್ಲ, ಅವ್ರ ಫ್ರೆಂಡ್ ಅವರು. ಹೌದನ? ಅಲ್ಲ, ಇಷ್ಟು ಬೆಳಗಿನ ಜಾವ ಅವ್ರನ್ನೇ ಕರ್ಕೊಂಡೆ ಇಲ್ಲಿವರೆಗೂ ಯಾಕೆ ಬಂದಿದ್ದಿ? ಏನಾಗಬೇಕಾಗಿತ್ತು? ಇಲ್ಲಿವರೆಗೂ ಬಂದಿರೋದು ಏನು ವಿಚಾರ? ಏನು ಬೇಕಾಗಿತ್ತು ನಿನಗೆ? ಈಗ ಮತ್ತೆ ಇವ್ರನ್ನೇ ಕರ್ಕೊಂಬಂದಿದ್ದಿ? ಏನು ಕೆಲಸ ಆಗ್ಬೇಕಾಗಿತ್ತನ? ಏನು ಆಸ್ತಿ ಗೀಸ್ತಿ ಕೇಳಕ್ಕೆ ಬಂದಿದ್ಯಾ? ಮೊದಲ ಮನೆಗೆ ಬಂದಾರನ ಒಳಗೆ ಕರೆದು ಮಾತಾಡಕ್ಕೆ ಕಲ್ಕೋರಿ, ಅದಾಗ ಗೊತ್ತಿಲ್ಲ ನಿಮಗೆ. ಇನ್ನು ಆಸ್ತಿ ಕೇಳಕ್ಕೆ ಬಂದಿ ಅಂತ ಕೆಲಸ ಅಂತಾರಲ್ಲ, ಮನೆಗೆ ಬಂದಾರನ ಬಾಗಿಲಿಗೆ ಬಂದಾರನ ಸಣ್ಣ ಸಸಿಗೆ ಬುದ್ಧಿ ಕಲಿಸ್ಕೊಟ್ಟಾರ ನೀವು. ಒಳಗೆ ಬಂದು ಬರ್ರಿ ಅಂತ ಕೆಲಸ ಒಂದು ಮಾತು ಕರೆದಿಲ್ಲ ಆಕಿ. ನೋಡಿರೋ ವಾರಗಿತ್ತಿ ಅಕ್ಕ ಆಗ್ಬೇಕು. ಅಕ್ಕ ನನ್ನ ಬಾಗಿಲ ನಿಂತ್ಕೊಂಡು ಮಾತಾಡತ್ತಾಳ. ಒಂದು ಮಾತು ಒಳಗೆ ಬಾ ಅಕ್ಕ, ಕುಂದ್ರ ಬರ್ರಿ, ಏನು ಸಮಾಚಾರ ಅಂತ ಕೇಳ್ತಾಳೇನ? ಬಾಗಿಲ ನಿಂತ್ಕೊಂಡನ ಇಲ್ಲೇ ಮಾತಾಡ್ತಾಳ. ಹೆಂಗದಾರ ಹುಡುಗರ? ಆರಾಮದಾರೇನ? ಇವ್ರು ಯಾರ ಅಂತ ಹೇಳಿ ಒಂದಿಟ್ಟು ಒಳಗೆ ಬಾ ಅಂತ ಕರಿಯಾಕ ಬಾಯಿ ಇಲ್ಲನ ಹಾಕಿದ್ದು. ಏನು ಕಲಿಸ್ಕೊಟ್ಟಾಳೋ ಅತ್ತಿ ಕಲಿಸಿದಂಗೆ ಸಸ್ಯಾರ ಇರ್ತಾರೋ. ನೀ ಯಾರ ಬಿಡಾಡಿ ನಮ್ಮ ಮನೆಗೆ ಬಂದು ನನ್ನ ಸಸಿಗೆ ಆವಾಜ್ ಮಾಡ್ತಿದ್ಯಲ್ಲ? ಏನು ಅತ್ತಿ ಕಲಿಸ್ಕೊಟ್ಟಿದ್ದು ಮಾಡಿಕೊಟ್ಟಿದ್ದು ಅಂತೀಯಲ್ಲ? ಯಾಕೆ ಸಕ್ಕಬಿಗೆ ಬಂದತ್ತಲ್ಲ ಮೈಯಾಗ? ನೋಡಿ ನನ್ನ ತಂಟೆಗೆ ಅದು ಬಂದರೆ ಜುಟ್ಲ ಹೇಳೋದು ಹೊಡೆದು ಬಿಡ್ತಾನೆ ನೀನು. ನೀ ಹೊಡಿ ಮಟ ನಾನು ಕಡ್ಲಿಕಾಯಿ ತಿನ್ಕೊತ ಕೂತಿರ್ತೇನೆ. ನಿನ್ನ ಕಡೆಯಿಂದ ಹೊಡಿಸ್ಕೊಳಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದನು. ನ್ಯಾಯ ಕೇಳಕ್ಕೆ ಬಂದ ನಾನು ಇಲ್ಲಿ ನ್ಯಾಯ. ನನ್ನ ಗೆಳತಿ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ನಾನು ಯಾರನ್ನು. ಏನು ದೊಡ್ಡ ಬದ್ನಿಕಾಯಿ ನ್ಯಾಯ ಕೇಳಕ್ಕೆ ಬಂದಿಲ್ಲ? ಏನು ನ್ಯಾಯ ಕೇಳಕ್ಕೆ ಬಂದಿದ್ದಿಲ್ಲ? ಏನು ನ್ಯಾಯ ಪಂಚಾಯತಿ ಮಾಡಾಕಿದ್ದೇನೆ? ಇದು ಅನ್ಕೊಂಡ್ಬಿಟ್ಟಿದ್ದೇನೆ ನೀನು? ಹೌದು ಮತ್ತೆ ಕೇಳಬೇಕಲ್ಲ. ಆಕೆ ಸುಮ್ಮನೆ ಇದ್ರೆ ನಾ ಯಾಕೆ ಸುಮ್ಮನೆ ಇರಲಿ? ನನ್ನ ಗೆಳತಿಕೆ ನಾನು ಆಕಿ ಕೂಡಿ ಸಣ್ಣವರಿದ್ದಾಗಿಂದ ಕಲಿತ ಬಂದವು ನಾವು. ಅಂತದ್ರಾಗ ಈಗ ಆಕಿಗೆ ಅಷ್ಟು ಅನ್ಯಾಯ ಮಾಡಕತ್ತಾರ ಅಂದ್ರೆ ನಾ ಸುಮ್ಮನೆ ಇರ್ತೇನೆ? ನೋಡ್ರಿ ಏನು ಮಾಡ್ತಾರೆ ಬಿಡ್ತಾರೆ ನನಗಂತೂ ಗೊತ್ತಿಲ್ಲ. ಇನ್ನೊಂದ್ಸರಿ ನನ್ನ ಫ್ರೆಂಡ್ ಏನಾರ ತಂಟೆಗೆ ನೀವು ಬಂದ್ರಿ, ನಾ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಭಾಳ ಅತ್ತಿ ಕಿರ್ಕೊಳ ಕೊಡತ್ತಾಳ ಅಂತ ಹೇಳಿ ಮಹಿಳಾ ಕಲ್ಯಾಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕತ್ ನೋಡಿ ನಾವು. ಈಗ ಹೇಳ್ತೇನೆ ನಾನು, ಏನು ಇಷ್ಟ ಮೆರಿದು ನಾನು ನೋಡಕತ್ತೇನೆ. ಈ ಸಸಿನಾರ ಮನೆಯಾಗ ಇಟ್ಕೊಂಡು ಮುದ್ದು ಮಾಡ್ತಾರೆ, ಈ ಸಸಿನಾರ ಇಟ್ಕೊಂಡು ತಪ್ಪ ಹೊಲಸ ಎಲ್ಲ ಮಂದಿ ಮುಂದೆಲ್ಲ ಹೇಳ್ಕೊಂತ ಅಡ್ಡಾಡ್ತೀರಿ ನೀವು. ಗೊತ್ತಾಗಂಗಿಲ್ಲ ನಿಮ್ಗೆ ಸಸಿ ಬಗ್ಗೆ ಹಿಂಗೆಲ್ಲ ಮಾತಾಡಬೇಕು ಬೇಡ ಮಾತಾಡಬಾರ್ದು ಅಂತೇಳಿ. ಮಂದಿ ಮಾತಾಡಿರ ಅದನ್ನು ನೀವು ಸರಿ ಮಾಡ್ಬೇಕು. ಆದ್ರೆ ನೀವು ನನ್ನ ಗೆಳತಿ ಬಗ್ಗೆ ನಾನು ಊರ್ ಮಂದಿ ಮುಂದೆಲ್ಲ ಅವ್ನು ಇಟ್ಕೊಂಡ ಅಂತೇಳಿ ಸುಳ್ಳು ಸುದ್ದಿ ಹಬ್ಸತ್ತಾರಂತ. ಯಾಕೆ ಹೆಂಗೈತೆ ಅಂತ ನಿಮಗೆ? ಯವ್ವ ನೋಡ್ರಿ ಯವ್ವ, ಇಲ್ಲೇ ಬರ್ರಿ ಅಕ್ಕ, ಬರ್ರಿ ಅನ್ನ ನೋಡ್ಬರ್ರಿ ಇಲ್ಲೇ ನಮ್ಮ ಮನೆ ಬಾಗಿಲು ಕೈ ಇವ್ರನ್ನ ಕರ್ಕೊಂಬಂದೆ ನ್ಯಾಯ ಪಂಚಾಯತಿ ಮಾಡಕ್ ಬಂದಾಳ, ನೋಡ್ಬರ್ರಿ ಇಲ್ಲೇ. ನೀ ಬಾಯಿ ಬಡ್ಕೊಂತ ಮಂದಿ ಕರೆದ ತಕ್ಷಣ ಅಂಜಿ ಓಡೋಗಾಕ ನಾ ಏನು ನೀನು ಸೊಸಿ ಅಲ್ಲ ಏನ? ನಾನು ಆಕಿ ಗೆಳತಿ ಜಯ ಅದನ್ನ. ನಾನು ಜಯ ಯಾವಾಗಲೂ ನಾನು ಅಂಜಿ ಅಳಕಿ ನಡೆಯೋ ಹೆಣ್ಣಲ್ಲ. ನಾನು ಅಂಜಿಸ್ಕೊಂಡ ಬಾಳೆ ಮಾಡುವಂಥ ಹೆಣ್ಣದನ್ನ ನಾನು. ನೀನೇನಾದ್ರು ನನ್ನ ಕೈಗೆ ಸಿಕ್ಕಿದ್ರೆ ಹರಿವಿ ಪಲ್ಯ ಮಾಡ್ತಿದ್ ನೀನು. ಹೋಗ್ಲಿ ಬಿಡಂತೆ ನಾನು ಗೆಳತಿ ಸಿಕ್ಕಾಳ ಅಂತೇಳಿ ಇಷ್ಟು ಸುಮ್ಮನದಿ ನೀನು. ಗಂಡ ಸತ್ತ ಮೇಲೆ ಆಕಿ ಬರೋ ಆಸ್ತಿಗೆ ನಾನು ನೀವು ಕೊಡ್ಬೇಕಾಕಿಗೆ. ನೀವೇನಾದ್ರು ಆಕಿಗೆ ಪಾಲಿಂದ ಆಸ್ತಿ ಕೊಡಲಿಲ್ಲ ಅಂದ್ರೆ ನಾವು ಹೋಗಿ ಕೋಟಿಗೆ ಹಾಕ್ತೇವೆ. ಇದನ್ನೆಲ್ಲ ನೆನಪಿಟ್ಕೊರಿ ನೀವು. ಹೌದು ನೋಡ್ರಿ ಅಕ್ಕಾರ, ನಾವು ಅದನ್ನ ಕೇಳಕ್ಕೆ ಬಂದವು. ಈಗ ಅವರು ಬಾಡಿಗೆ ಮನ್ಯಾಗ ಅದಾರ, ಮತ್ತು ಅಲ್ಲಿ ತಿನ್ನಾಕ ಅವ್ರಿಗೆ ಸರಿಯಾಗಿ ನೀವು ಏನು ಕೊಡತ್ತಿಲ್ಲ. ಮಂದಿ ಮನೆ ಬಾಂಡ್ಲಿ ಕಸ ಇದೆಲ್ಲ ಮಾಡಿ ಬಂದ್ರೂ ಅವ್ರಿಗೆ ನೆಟ್ಟಗೆ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಬಿಡತ್ತಿಲ್ಲ ನೀವು. ಅದಕ್ಕೆ ನಾವು ವಿಚಾರ ಮಾಡಿ ಇವತ್ತೆಲ್ಲ ಮಾತಾಡ್ಕೊಂಡನ ಬಂದವು. ಅವರು ನಮಗೆ ಭಾಳ ಬೇಕಾದವರು. ನಿಮ್ಮ ಮಗ ನನ್ನ ಹುಟ್ಟಿದಾಗಿಂದ ನಾನು ಫ್ರೆಂಡ್ ಅದಂತ ನಿಮಗಂತೂ ಗೊತ್ತಾಯ್ತದ. ನನ್ನ ದೋಸ್ತನ ಮಕ್ಕಳಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಂಗಿಲ್ಲ ನೋಡ್ರಿ. ಈಗ ಹೇಳತ್ತ ನಾನು, ನೀವೇನಾರ ಮಾಡ್ರಿ ಬಿಡ್ರಿ, ಇನ್ನೊಂದು ತಿಂಗಳು ಟೈಮ್ ಇರ್ತದೆ ನಿಮಗೆ. ಅವ್ರ ಪಾಲಿಂದ ಏನು ಆಸ್ತಿ ಐತಿಲ್ಲ ಅದನ್ನ ಅವ್ರ ಗಂಡಂದ ಅದನ್ನ ಅವ್ರಿಗೆ ಕೊಡ್ರಿ. ಯಾಕಂದ್ರೆ ಅವಂಗೂ ಗಂಡು ಮಗ ಅದನ್ನು ಒಂದು ಹೆಣ್ಮಗಳೈತಿ, ಅವ್ರಿಗೂ ಬೇಕಾಗ್ತತಿ. ನೀವೇನಾದರೂ ಕೊಡಲಿಲ್ಲ ಅನ್ಕೋರಿ, ನಾವು ಹೋಗಿ ಅವ್ರು ನಿಮ್ಮ ಸೊಸೆ ಅಂತ ಕೋಟಿಗೆ ಅದು ಎಲ್ಲ ಓಡಾಡೋದು ಹಾಕೋದು ಇದೆಲ್ಲ ಮಾಡಂಗಿಲ್ಲ. ಆದ್ರೆ ನಾವು ಬಿಡಂಗಿಲ್ಲ. ಅವ್ರ ಪಾಲಿಂದ ಏನು ಬರ್ತದಲ್ಲ, ಅವ್ರ ತವ್ರ ಮನೆಯವ್ರಂತೂ ಇಲ್ಲ. ಅವ್ರ ತವ್ರ ಮನೆಯವ್ರಾಗಿ ನಾನು ಅವರನ್ನ ಆಗಿ ನಾನು ಏನೇನು ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡ್ತಾನೆ. ಇದ್ರ ಮೇಲೆ ನಿಮಗೆ ಬಿಟ್ಟಿರೋದು ನೋಡ್ರಿ. ರಾಜಿ ಹೋಗಿ ನಿನ್ನ ಗಂಟೆ ಫೋನ್ ಮಾಡ ಬಾ ಅಂತ ಹೇಳಿಲ್ಲ ಅವಂಗ.
ಇವತ್ತನ ಅವ್ನ ಕಡೆಯಿಂದ ಹೇಳಾಕಸ್ತ ನಾನು ಯಾಕೋ ಭಾಳ ಮಾತಾಡತ್ತಾರ ಇವ್ರೆಲ್ಲ ಕರಿಯವನು. ಅಯ್ಯ ಅದಾರ ರೀತಿ ಒಳಗೆ ಮಕ್ಕೊಂಡಾರ್ತಾಡ್ರಿ ಕರ್ಕೊಂಬರ್ತಾನೆ. ಹೋಗ್ರಿ ಯಾರನ್ನ ಕರ್ಕೊಂಬರ್ರಿ. ಇವತ್ತು ನಾವು ಏನು ಮಾತಾಡ್ಬೇಕು ಮಾತಾಡಿ ಹೋಗ್ಬೇಕಂತ ಬಂದು ಹೋಗ್ರಿ ಕರ್ಕೊಂಬರೋರಿ. ಎಲ್ಲಿಂದ ಇದೆಯಾಗಿದೆ ಬಿಕ್ರಾಸ್ ಮುಂಡೆ ನೀ ತಂದ ನನಗೆ ಬರೀ ಮನೆ ಬರೇ ದಿನ ನಿಂದ ಜಗಳನ ಕೇಳೋದಾಗೈತಿ. ಎಲ್ಲಿಂದ ಇದೆಯಾಗಿಬಿಟ್ಟಿದ್ದೀನಿ ನನಗೆ. ತವರ ಮನೆಯವ್ರು ನಿನ್ನ ಹಿಂಗ ಮಾಡ್ತೀನಿ ಅಂತೇಳಿ ಒಂದಿನ ನೋಡ್ಕೊಳ್ಳಿಲ್ಲ, ಚಂದಾಗ ಇಟ್ಕೊಳ್ಳಿಲ್ಲ, ಮನೆ ಬಿಟ್ಟು ಹೊರಗೆ ಹಾಕ್ಯಾವ. ಈಗ ನೋಡಿಲ್ಲ ಮೈ ತನಕ ಬಂದ ಜಗಳ ತಕೊಂಡ ಇವ್ರನ್ನ ಜಗಳ ಮಾಡ್ಸಕ್ಕೆ ಕರ್ಕೊಂಬಂದಿ ಇಲ್ಲಿ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದ್ರಂದ ಅಂದ್ರಂತ ನೀ ಅಂತ ಜಯಮನಕ್ಕೆ ಸೇರಿದಕ್ಕೆ ನೀನು ಯಾಕೆ ಬೆಚ್ಚಗವ? ನನ್ನ ಗೆಳತಿ ಹಂಗೆಲ್ಲ ಮಾತಾಡ್ತಿದ್ದಿ. ಯಾಕೆ ಸರಿಯಾಗಿ ಮಾತಾಡಕ್ಕೆ ಬರ್ತದೆ ಇಲ್ಲ ನಿನಗೆ? ಮೊದಲ ಸರಿಯಾಗಿ ಮಾತಾಡಕಲಿ. ಆಕಿ ಸುಮ್ಮನೆ ಇರ್ತಾ ಅಂತ ಹೇಳಿ ಇಂಥ ಪರ ಎಲ್ಲ ಮಾತಾಡಿದ್ರೆ ನಾ ಮಾತ್ರ ಸುಮ್ಮನೆ ಬಿಡುದಿಲ್ಲ ನೋಡಿ. ಈಗ ಹೇಳ್ತಾನೆ ನಾನು. ಜೈ ಸುಮ್ಮನೆ ಇರಲಿ ಜೈ, ಏನು ಮಾಡಾಕತ್ತಿ ನೀನು? ಅಣ್ಣ ನೀನಾದ್ರೆ ಹೇಳೋಣ ಜೈಗೆ ಸುಮ್ಮನೆ ಇರುವಾಳಿಕಿ. ಬರೀ ಸುಮ್ಮನೆ ಜಗಳ ತೆಗಿಯಕ್ಕೆ ಹೋಗ್ಬೇಡ ಜೈ. ನಮ್ಮ ಮತ್ತೆ ನೀ ಹೇಳ್ಕೊಂಡಂಗಲ್ಲ, ಬಾ ಈ ಕಡೆ. ನನ್ನಿಂದಾಗಿ ನೀ ಯಾಕ್ಲಿ ಅವ್ರ ಜೊತೆ ಜಗಳ ಮಾಡ್ತಿದ್ದಿ? ಇರ್ಲಿ ಬಾ, ನಾವು ಹಂಗೆ ಹೋಗೋನು. ಅಂದಾರ ಅನ್ಕೋತಾರು, ಬಿಟ್ಟಾರು ಬಿಡ್ಕೋತಾರು. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ರೆ ಆಯ್ತಂತ ನಾನು ಸುಮ್ಮನೆ ಅದನು. ನೀನು ಯಾಕ್ಲಿ ಸುಮ್ಮನೆ ಕೆದರಿ ಜಗಳ ಹಚ್ಕೊಳ್ತಿದ್ದಿ? ಬಾಲೆ ಹೋಗೋನು ಬಾ. ನೀನು ಸುಮ್ಮನೆ ಇರಲಿ. ನೀನು ಸುಮ್ಮನೆ ಇರೋದಕ್ಕೆ ನಿಮ್ಮ ಮತ್ತೆ ಇಷ್ಟು ಹೆಚ್ಕೊಂಡಿರೋದು. ನೀನು ಅವಾಗ ತಿರುಗಿ ಬಿದ್ದು ವಾಪಸ್ ಒಂದು ಕಪಾಳಿಗೆ ಬಾರಿಸಿದ್ರೆ ನೀನು ನೋಡಿದಾಗ ಬಾರಿಸಿದ್ರೆ ಚಲೋ ಐತಿ. ನೀನು ಅಲ್ಲಿ ಹಾದಿಗೆ ಬರ್ತಿದ್ಲಿಕ್ಕೆ ಈಗ ನೀನು ಸುಮ್ಮನೆ ಬಿಟ್ಟಿಲ್ಲ, ಅದಕ್ಕೆ ಇಟ್ಟು ದಿಮಾಕ್ ಮಾಡಿ ಇಷ್ಟು ಮೆರಿಯಾಕ ತಾಳಿಕಿ. ನಮ್ಮ ಮತ್ತಿಗಿತ್ತೀನಿ ಏನಾರ ಹಿಂಗಾಗಿದ್ರೆ ಅವಾಗ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಿದ್ನಿ. ಈಕಿ ನೋಡಿಕಿನ ಎಷ್ಟು ಮೆರಿತಿ ತಾಳಿಕಿ. ಮೂಗೊಂದು ಹಿಗ್ಗಿಸ್ಕೊಂಡ ಸೊಸಿ ಹೊರಗೆ ಹಾಕೋದಲ್ಲನ್ನ ಇದ್ದಿದ್ದು ಬದ್ದಿದ್ದು ಎಲ್ಲ ಅಲ್ಲಿ ಬಂದಿದ್ದೆಲ್ಲ ಬಳ್ಕೊಂಡು ಬಂದ ಮತ್ತೆ ಹೊಳ್ಳಿ ನಿನಗೆ ಹೆಸರಿಟ್ಟು ಬರ್ತಾಳೆ ಅಂದ್ರೆ ಎಂಥ ಆತಿರ್ಬೇಕೀಕಿ. ಇಸ್ಕೂಲಿ ಮಾಡಲಿ ಎಲ್ಲ ಮಾಡಲಿ, ಅದು ಇಂಥದ್ದೇ ಕೆಲಸ ಮಾಡ್ಬೇಕು ಇಂಥದ್ದಂದೆ. ಮತ್ತೆ ಹೆಸರೆಲ್ಲ ಕೆಡ್ಸಕ್ಕೆ ನೋಡ್ತೀನಿ ನಾನು ಗೆಲ್ತಿದ್ದೀನಿ. ಏನು ಮೈ ಮೇಲೆ ಬಂದು ಮಾತಾಡ್ತಿದ್ದಿ? ಮೊದಲು ದೂರ ಸರಿ. ನಿನ್ನ ಕೊಟ್ಟರೆ ನೀನು ಹಲ್ಲ ಮುರಿತಾನೇನು? ಏನು ಭಾಳ ಮಾತಾಡ್ತಿಲ್ಲ, ಸುಮ್ಮನೆ ಇದ್ದಂಗೆ. ಏನು ನೀ ಅಂದಿದ್ದೀನಲ್ಲ ಅನ್ಸ್ಕೊತ ಸುಮ್ಮನೆ ಇರ್ತಂತ ಅನ್ಕೊಂಬಿಟ್ಟಿನ? ಏನು ನಿಮ್ಮ ಮತ್ತೆ ಅನ್ಕೊಂಬಿಟ್ಟಿಯ? ನಾನು ನಿಮ್ಮ ಮತ್ತೆ ಅಲ್ಲೇ ನಾನು ಬೀರೋವದನ್ನ ನಾನು ನನ್ನ ಜೊತೆ ನಿಂತ್ರೆ ನೀನು ನನ್ನ ಕಾಲ ಮುರಿತ ನೀನು. ಹೋಗ್ಲಿ ಕರೆಯೋಗು, ಯಾವುದೋ ನಿನ್ನ ಮಗಳನ್ನ ಕರಿತೀನಿ ಕರೀಲಿ, ಚಂದ ಹೇಳ್ತಾನೆ ಅವಂಗ. ಅಣ್ಣ ನೀಯಾರ ಹೇಳೋಣ ಆಕೆಗೆ ಜೈಗೆ ಬಾ ಅಂತ ಹೇಳಿ. ಯಾಕನ್ನ ಸುಮ್ಮನೆ ಜಗಳ ನನಗೆ ಜಗಳ ನೋಡಿ ಸಾಕಾಗೈತಿ. ಜೀವನ ಬೇಸರ ಆಗಿಬಿಟ್ಟೈತಿ. ಬಾ ಅಂತ ಹೇಳೋಣ. ನೋಡು ಕಮಲವ್ವ, ನಿನಗೆ ನ್ಯಾಯ ಸಿಗಬೇಕು. ಇವತ್ತು ನಿನಗೆ ನ್ಯಾಯ ಸಿಕ್ಕಾಗ ನಾವು ನಮ್ಮ ಮನೆಗೆ ಹೋಗೋದು. ಅಲ್ಲಿವರೆಗೂ ಇವತ್ತು ಇದನ್ನು ಮುಗಿಸ್ಕೊಂಡು ಹೋಗೋದು. ನೀನು ಸುಮ್ಮನೆ ನಿಂದರು. ನೀನು ಬೇಕಿದ್ರೆ ಈ ಕಡೆ ಸೈಡ್ ಸರತ್ ನಿಂತು ಬಿಡು. ಏನು ಮಾತಾಡೋದಿಲ್ಲ, ಜೈ ನಾನು ಮಾತಾಡ್ತೇವಂತ ಬಾ ಸೈಡ್ ಕಡೆ. ಅದು ಅಣ್ಣ ಹೇಳೋದು ಒಂದು ಸ್ವಲ್ಪ ಕೇಳೋಣ. ಯಾಕೆ ಸುಮ್ಮನೆ ಜಗಳ? ಅವ್ರ ಆಸ್ತಿ ಬೇಡ ನನಗೆ, ಏನು ಬೇಡ. ನಾ ದುಡ್ಡು ನನ್ನ ಮಕ್ಕಳ ಸಾಕ್ತೀನಿ ಅಣ್ಣ. ನಾನು ಇನ್ನೂ ಗಟ್ಟಿದನು. ಬೇಡ ನನಗೆ ಇವ್ರ ಆಸ್ತಿ ಬೇಡ, ಏನು ಬೇಡ ಅಣ್ಣ. ಅಲ್ಲೇ ಆಸ್ತಿ ಬೇಡ ಏನು ಬೇಡ ಅನ್ನಕ್ಕೆ ನೀನು ಓಡಿ ಬಂದಿನ? ನನ್ನ ಜೊತೆ ಓಡಿ ಬಂದು ಮದುವೆ ಆಗಿದ್ದೀನಿ ಇಲ್ಲಲ್ಲ. ಈಕೆ ಬಂದು ನೋಡಿ ಕ್ಯಾಸ ನೀನು ಒಪ್ಪಿಕೊಂಡು ಕಾಸು ಮದುವೆ ಮಾಡ್ಕೊಂಡು 5-6 ವರ್ಷ ಎಲ್ಲ ಚಂದಾಗ ಇತ್ತು. ಈಗೇನ್ಲೇ ನಿಂದು ಜಗಳ? ಆಗ ಜಗಳ ಮಾಡಕತ್ರ ಅಂಜಿ ಓಡಿ ಬರ್ತೀನಿ ನೀನು ಯಾಕೆ ಅಂಜತಿದ್ದಿ? ಯಾರಿಗೂ ಅಂಜಕ್ಕೆ ಹೋಗಬೇಡ, ಯಾರಿಗೂ ಕಂತಿಗೆ ಹೋಗಬೇಡ. ನೀನು ಇದೇ ಮನೆಗೆ ಇರಬೇಕು, ಇಲ್ಲ ನಿನಗೆ ಆಸ್ತಿ ಪಾಲ ಕೊಡ್ಲಿ ಅವ್ರು. ಯಾಕೆ ಬಾಜು ಒಂದು ಸಣ್ಣ ಮನೆ ಇಟ್ಲ ಅಲ್ಲಿ ಕೊಡ್ಲಿ. ನೀ ಯಾಕೆ ಬಾಡಿ ಕಟ್ಕೊಂಡು ಅಲ್ಲಿರ್ತಿ? ಬೇಡ, ನೀನು ಇಲ್ಲೇ ಉಳಿಬೇಕು. ನೀನು ಇಲ್ಲೇ ಬರುವಾಗ ನಾನು ಮಾಡೇ ಮಾಡ್ತಾನೆ. ಇಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೇನೆ ನಾನು ಇವ್ರ ಮೇಲೆ. ನನ್ನ ಫ್ರೆಂಡ್ಗೆ ಹಿಂಗೆ ಚಿಮ್ನಿ ಹೇಗೆ ಸುಡಾತಾರು ನೋಡಿ ಬರ್ರಿ ಅಂತೇಳಿ. ಅಯ್ಯೋ ವೈನಿ ಆರಾಮದ್ರೇನ? ಹೆಂಗದ್ರಿ ಹುಡುಗರು? ಹೆಂಗದಾರು? ಆರಾಮದಾರನ್ರಿ? ಆರಾಮದಾರಪ್ಪ. ನೀ ಹೆಂಗದಿ? ಆರಾಮದೇನ? ನಾನು ಆರಾಮದನ್ರಿ. ವೈನಿ ಏನ್ರಿ ಇಲ್ಲಿ ಮಟ್ಟ ಬಂದ್ರಿ? ಯಾಕ್ರಿ ಹತ್ತಿರ ಮತ್ತು ಇವ್ರು ಯಾರ್ರಿ? ಅವ್ವ ಮತ್ತು ಇವ್ರು ಯಾಕೆ ಹಿಂಗೆ ಜಗಳ ಮಾಡಕತ್ತಾರ್ರಿ? ಏನಾತ್ರಿ ವೈನಿ? ಆಕೆ ಏನು ಕೇಳ್ತೀವಿ ಬಾಡ್ಕೊಂಡು ನನ್ನ ಮಗನ? ಆರಾಮದಿಯನ್ನ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಜಗಳ ಮಾಡಕ್ಕೆ ಬಂದಾಳಕ್ಕೆ. ಆಕಿನ ಹೋಗಿ ನೀ ಕೇಳಾಕತ್ತೀನ? ಆರಾಮದಿ ಹೆಂಗದಿ ಮಾಡತ್ತೀವಿ ಆಯಿತು ಅದಾಯ್ತು ಇದಾಯ್ತು ಕಷ್ಟ ಐತೆ ಅಂದ್ರೆ ಕರ್ಕೊಂಬಂದಿಲ್ಲ ಇಟ್ಕೊಂಗಾರ. ಹೇಳತ್ತಾನ ಚಂದ ನೋಡಿ ಕೇಳಾಕತ್ತಾನ. ಯಾಕೆ ಏನಾಯ್ತು? ಎದಕ್ಕೆ ಹಿಂಗೆ ಬಯಕತ್ತಿದ್ದಿ? ಏನಾಯ್ತು? ಒಂದಿಟ್ಟು ನಿನಗೆ ಬುದ್ಧಿ ಬುಕ್ಕಲ್ಲ ಏನು ನೋಡು. ಬರೀ ಜಗಳ ಬರೀ ಜಗಳದಾಗ ಇರಿ ನೀರ. ಏನಾತ್ರಿ ಏನಾರ? ನೀವು ಯಾಕೆ ಇಲ್ಲಿವರೆಗೂ ಬಂದ್ರಿ? ನಮ್ಮ ನನ್ನ ಫ್ರೆಂಡ್ ಅಲ್ಲ ನೀವು? ಹೆಂಗದ್ರಿ? ಆರಾಮದಾರೇನ? ಅಲ್ಲ ನಿಮ್ಮನ್ನ ಭಾಳ ದಿನ ಆಯ್ತು ನೋಡೇ ಇಲ್ಲ. ಎಲ್ಲಿ ಹೋಗಿದ್ರಿ? ಇಷ್ಟು ದಿನ ಕಾಣಿಸ್ಲೇ ಇಲ್ಲ. ಏನಾಯ್ತು? ನಮ್ಮ ಯಾಕೆ ಮತ್ತು ನಿಮ್ಮ ಮನೆಯವ್ರು ಯಾಕೆ ಹಿಂಗೆ ಜಗಳ ಮಾಡಕತ್ತಾರು? ಏನಾಯ್ತು? ಏನು ನಮ್ಮ ಏನಾರ ಬಂದು ಜಗಳ ತೆಗೆದಿಲ್ಲ ಅಲ್ಲಿ? ನೋಡಪ್ಪ ಸೋಮು, ನಿಮ್ಮ ಅವ್ವಾಗ ಚಂದಾಗ ಹೇಳ. ನೋಡು ಈ ಸೊಸಿ ಬಗ್ಗೆ ನೀವು ವೈನಿ ಬಗ್ಗೆ ಏನು ಮಾಡ್ತಾಳಂತ ಊರ್ ಮಂದಿ ಮುಂದೆಲ್ಲ ಈಗ ಯಾರನ್ನೋ ಇಟ್ಕೊಂಡಾಳು ಅಂತೇಳಿ ಹೇಳ್ಕೊಂತ ಅಡ್ಡಾಡತ್ತಾರಂತ. ಅಲ್ಲಿ ಹಿಂಗೆ ಯಾರು ಹೇಳ್ತಾರನ್ನ? ತಂದ ಸೊಸಿ ಅಲ್ಲ, ತನ್ನ ಮರ್ಯಾದೆ ಹೋಗಲ್ಲ. ತನ್ನ ದೊಡ್ಡ ಸೊಸಿ ಹಿಂಗೆಲ್ಲ ಮಾಡ್ತಂದು ಮರ್ಯಾದೆ ಹೋಗಲ್ಲ. ಅಲ್ಲ ಯಾರ ಹಿಂಗೆ ಹೇಳ್ತಾರೋ? ಎಂಥ ಒಳ್ಳೆ ಮನುಷ್ಯರವ್ರು, ದೇವ್ರು ಅಂತಾರವ್ರು. ಅಂಥವ್ರು ಸಿಗಾಕ, ಅಂಥ ಸೊಸಿ ಸಿಗಾಕ ನಿಮ್ಮ ಅವ್ವ ಎಷ್ಟು ಪುಣ್ಯ ಮಾಡ್ಯಾಳ. ಗಂಡು ಸತ್ತ ಮೇಲೂ ಒಂದು 4-5 ದಿನ ಇಲ್ಲೇ ಇದ್ರೆ ಎಷ್ಟೆಲ್ಲ ಇದು ಮಾಡ್ಯಾಳ. ಆದ್ರೆ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ನೀವು. ನೀನು ಸದ್ಯ ಅದನ್ನು ಬಿಡಿಸ್ಲಿಲ್ಲ. ಹೋಗ್ಬಾಳ್ ಬಿಡತ್ತಂತೆ ನೀನು ಸುಮ್ಮನಾದೆ. ಆದ್ರೆ ಪಾಪ ಆಕಿ ಬಂದ ಬಾಡಿಗೆ ಮನೆ ಉಳ್ದ ಜೀವನ ಮಾಡ್ಕೊಂಡ ಅವ್ರಿವ್ರ ಮನೆ ಬಾಂಡೆ ತಿಕ್ಕಿ ಮುಸ್ರಿ ತಿಕ್ಕಿ ಹೊಲಕ್ಕೆ ಹೋಗಿ ಮಾಡಿ ಹುಡುಗರನ್ನ ಸಾಕತ್ತಾಳ. ಮನೆ ಬಾಡಿಗೆ ಕಟ್ಟಾಕತ್ತಾಳ, ಹುಡುಗರು ಸಾಲಿ ಫೀಸ್ ಕಟ್ಟಾತಾಳ. ಅಂಥದ್ದೆಲ್ಲನೂ ಕಟ್ಟಿ ಎಲ್ಲ ಮಾಡಿರು. ನಿಮಗೊಂದು ಮಾತು ₹1 ಕೊಡ್ರಿ ಅಂತ ಕೇಳಾಕ್ ಬಂದಿಲ್ಲ ಆಕಿ. ಇವು ನಿನ್ನ ಮೊಮ್ಮಕ್ಕಳನ್ನ ಅವಕ್ಕೆ ಬೇಕಿದ್ರೆ ₹1 ಕೊಡಿ ಬಿಡು ಅಂತ ಕೇಳಾಕ್ ಬಂದಿಲ್ಲ. ಆದ್ರೆ ನಿಮ್ಮವ್ವ ಮನೆ ಏನು ಮಾಡ್ಯಾಳ ಗೊತ್ತೈತಿ? ಹೋಗ್ಯಾಳ ಯಾರೋ ಏನೋ ಹೇಳಿರು, ಏನೂರನ್ನ ಹೇಳಿದ್ರು ಕೈಪಲ್ಲಿ ತೊಗೊಂಬಂದ ಅಂತ ಹೇಳಿರಂತ. ಅದಕ್ಕೆ ಹೋಗಿ ಕ್ಯಾಸ ಎಲ್ಲ ಕೈಪಲ್ಲೆ ಅಲ್ಲ ಹುಡುಗರು ಅವ್ನು ನಾಕೊಂತ ಅಂತ ಚಪ್ಪಲ್ಗೆ ಅಲ್ಲಿ ತಾಟ ಓದಿತಾರ ನಾವು ತಾಟ ಆ ಎಡಿ ಓದು ಬಂದಾಳಂತ ನೋಡು. ಏನು ಮಾಡೋದು ಹಿಂಗೆ ಮಾಡಿರ? ಆ ಹುಡುಗರ ನೆಮ್ಮದಿಯಾಗಿ ತಿನ್ನಾಕ ಬೇಡ. ಹುಡುಗರು ಏನು ಮಾಡ್ಬೇಕು? ಮನ್ಯಾಗ ಒಂದು ತುತ್ತು ಊಟ ಮಾಡಾಕನು ಪರದಾಡ್ತಿರ್ತಾರ.
ಅಂಥದ್ರಾಗ ಇವ್ರು ಹೋಗಿ ಚಪ್ಪಲ್ ಕಲ್ಲಿ ತಾಟ್ ಹೋದ್ರೆ ಹೆಂಗಿರ್ತದೆ ಹೇಳು? ಹಾಂ, ನೀನೇ ಹೇಳಿ ಯೋಚನೆ ಮಾಡು. ಇದು ಸರಿ ಅನಿಸುತ್ತಾನ? ಅದ ನಿನ್ನ ಹೆಂಡತಿಗೆ ಹಿಂಗೆ ಮಾಡಿದ್ರು ನೀ ಸುಮ್ಮನೆ ಇರ್ತಿದ್ದೇನ ಹೇಳು? ಇದೆಲ್ಲ ಕರೆನ ನಾನವೇ? ನೀ ಮಾಡಿದ್ದಿಲ್ಲ ಕರೆನ ನಾನು? ಅವರೆಲ್ಲ ಹೇಳೋದಿಲ್ಲ ನಿಜ ಅನವೇ? ಅವ್ರ ಮಾತು ಕರ್ಕೊಂಡ ನನ್ನ ಕೇಳಕ್ ಬಾ ನೀನು. ನನ್ನ ಮಾತು ಕೇಳಬೇಡ ನೀನು, ಅವ್ರ ಮಾತು ಕೇಳ. ಯಾಕಂದ್ರೆ ಅವನಲ್ಲ ನಾನು ಹಾಡ್ದಿದ್ದು. ನಾವು ಹಾಡ್ದಾನು, ನಾವು ಹಾಡ್ದಾನು. ಅದಕ್ಕೆ ಅವನ ಮಾತು ಕೇಳ, ನನ್ನ ಮಾತು ಯಾಕೆ ಕೇಳ್ತೀವಿ ಇನ್ನು ಮುಲ್ಲ? ನಾ ಏನು ಕೇಳಕತ್ತೇನೆ ಬಿಡಿ, ನಾ ಕೇಳೋದು ಕಷ್ಟ ಹೇಳಿ ಸರಿಯಾಗಿ. ಅವ್ರು ಹೇಳೋದು ಕರೆ ಐತನ? ಹೋಗಿ ಊಟ ಮಾಡ್ತಾ ಓದ್ ಬಂದಿದ್ದೀರ ಚಪ್ಪಲ್ ಕಲೆ ಕರೆ ಹೇಳೋದನ? ಇಷ್ಟು ಮಂದಿ ಮುಂದೆಲ್ಲ ನನಗೆ ವಾಜ್ ಮಾಡ್ತೀನಿ ನೀನು. ಒದ್ದು ಬನ್ನಿ ನೋಡ್ಲಾ, ಏನು ಮಾಡ್ತಿದ್ದೀನಿ ನೀನು ಹೇಳ? ಒದ್ದು ಬನ್ನಿ. ಹೌದು, ಆಕೆ ಮಂದಿ ಮನೆಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಯಾರ ಹೊಲಕ್ಕೆ ಇವ್ರ ಹೊಲಕ್ಕೆ ಹೋಗಿ ಬಿಚ್ಚೆ ಬಿಡಿದಂಗೆ ಬೇಡಿ ತಗೊಂಬಂದ ಇದ್ರ ಮಾಡಕತ್ತಾಳ ಅಡ್ಗಿ. ಅದಕ್ಕಾಗಿ ಹೋಗಿ ಓದ್ ಬನ್ನಿ. ಯಾರ ತಗೊಂಡ್ ಕಾಸು ಬಂದು ನೀನು ನಮ್ಮ ಮರ್ಯಾದೆ ತೆಗಿತಿ ಹೋಗಿ ಓದ್ ಬನ್ನಿ. ಏನಾತೀಗ? ಹಾಂ, ಏನಾತೀಗ? ಹಂಗಾರೆ ಇನ್ನೊಬ್ಬರ ಮನೆಗೆ ಹೋಗಿ ತರೋದು ಬೇಡ ಅಂದ್ರೆ ನಿಮ್ಮ ಮನೆ ಯಾಕೆ ನೆಟ್ಟಿಗೆ ಇಟ್ಕೊಂಡು ಸಾಕಾಗದ್ರೆ ಯಾಕೆ ಇಷ್ಟೊಂದು ದೊಡ್ಡ ಮಾತಾಡ್ತಿದ್ದೀವಿ? ಇಲ್ಲ ಮುಚ್ಕೊಂಡು ಮನೆಗೆ ಇರಬೇಕು, ಅದನ್ನ ಬಿಟ್ಟು ಹೋಗಿ ಎಕ್ಕಿ ಮನೆಗೆ ಹೋಗಿ ಓದಿ ಅಂತದ್ದು ಏನಿರ್ತದೆ ನಿಂದು ಮುದುಕಿದ? ನೋಡ್ರಿ ಅಕ್ಕ, ನೀವು ಸರಿಯಾಗಿ ಮಾತಾಡ್ರಿ. ಏನು ಹಾಗೆಲ್ಲ ನಾವು ಹೋಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾ ಹೇಳಕತ್ತನ್ಲೋ, ನೀವು ನನಗೆ ಹೇಳ್ರಿ, ಅವ್ರಿಗೆ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಅವ್ರಿಗೆ ಅಂದ್ರೆ ನನಗೆ ಸಿಟ್ಟು ಬರ್ತದೆ ನೋಡ್ರಿ. ಮತ್ತೆ ನನ್ನ ತೆಲಿಗೆ ಏತಂದ್ರೆ ನನ್ನ ಬಿ ಪಿ ಸುಮ್ಮನೆ ಇರೋದಿಲ್ಲ ನಾನು. ಅದಕ್ಕೆ ನೀವು ಸೈಡ್ ಸರ ಸುಮ್ಮನೆ ನಿಂತು ಬಿಡ್ರಿ ಅಕ್ಕಾರ. ಏನ ಕರ್ಕೋಕಿ ನಿಮ್ಮ ವೈಫ್, ನಿಮ್ಮ ಹೆಂಡತಿ ಕರ್ಕೊಂಡ್ಬಿಡಕಿನ. ಯವ್ವ, ನೀ ಮಾಡಿದ್ದು ತಪ್ಪೈತಿ. ಅಲ್ಲ, ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಜಗಳ ತೆಗೆದಿದ್ದಿ, ನನ್ನ ಹೆಂಡತಿಗೂ ಕೆಟ್ಟದಾಗ ಹೇಳಿದೆ. ಈಗ ವೈನಿಗೂ ಹಂಗ ಅಂದಿ ಅಂತ ಆ ಹುಡುಗರು ಉಣ್ಣು ತಾಟನ ಓದಿ ಅಂತದ ಏನು ಬಂದಿತ್ತು ನಿನಗೆ? ಯವ್ವ, ಹಾಂ, ನೀ ಹಂಗೆ ಪಾಪ ಮಾಡೋದಕ್ಕೆ ನಿನ್ನ ಕರ್ಮಕ್ಕೆ ನನಗೆ ಮಕ್ಕಳಾಗಿಲ್ಲೇನು? ಇಲ್ಲ ನೀನು ನನಗೂ ಮೈ ತುಂಬ ಮಕ್ಕಳಾಗಿದ್ದು. ಈಗ ನೀ ಮಾಡೋ ಹೊಲಕ ಕೆಲಸಕ್ಕೆ ನನಗೆ ಮಕ್ಕಳಾಗಿಲ್ಲ, ದೇವ್ರು ನನಗೆ ಮಕ್ಕಳ ಕೊಟ್ಟಿಲ್ಲ. ಹಾಂ, ಆಕಿ ಎಷ್ಟ ಮಾಡಿದ್ರು ನಿನ್ನ ಸೊಸಿ ನನ್ನ ದೊಡ್ಡ ಸೊಸಿ. ನೀ ತಂದು ಹಾಕ್ತಿದ್ರು ಪಾಪಕ್ಕೆ ದುಡ್ಕೊಂಡು ತಿನ್ನತ್ತಾಳ. ಅಂತದ್ರಾಗ ಅಲ್ಲಿ ಹೋಗಿ ಯಾಕೆ ಹಿಂಗೆ ಕಷ್ಟ ಕೊಡಕತ್ತೀನಿ? ನಿನ್ನ ತಮ್ಮ ಬಂದ್ರೆ 4 ದಿನ, ನೀನು ಅನ್ನ ಬಂದ್ರೆ 4 ದಿನ ಇಟ್ಕೋತಿದ್ದಿ. ಸೊಸಿನ ಇಟ್ಕೊಳಕ್ಕಾಗಲ್ಲ ನಿನಗೆ. ನಾನು ಇಷ್ಟು ದಿನ ಹೋಗ್ಬಿಡು ಅಂತ ಸುಮ್ಮನೆ ಇದ್ನಿ. ಅಕಸ್ಮಾತ್ ನಾಳೆ ನಾ ಸತ್ರ ನನ್ನ ಹೆಂಡ್ತಿನ ಇಟ್ಕೋತೀನ, ಮನೆಯಿಂದ ಹೊರಗೆ ಹಿಂಗೆ ಹಾಕ್ತೀನೋ. ಅದಕ್ಕೆ ನನಗೆ ಈಗ ನಾ ಹೇಳ್ತೀನಿ ನೋಡು ವೈನಿ, ನೀವು ಇಲ್ಲಿ ಬಂದು ಇರು ಇಷ್ಟ ಇದ್ರು ನೀವು ಇಲ್ಲಿ ಬಂದು ನಮ್ಮ ಮನೆಗೆ ಇರ್ರಿ. ಇಲ್ಲಾಂದ್ರೆ ಬಾಜು ಇಲ್ಲೊಂದು ಮನೆ ಐತ್ಲ, ಇದ್ರಾಗಿರ್ರಿ. ನೀವು ಯಾಕಲ್ಲಿ ಬಾಡಿಗೆ ಕಟ್ಕೊಂಡಿರ್ತೀರಿ? ನಾನು ಇಷ್ಟು ದಿನ ಇರಾಕಿಲ್ಲ, ದುಬೈಗೆ ಹೋಗಿದ್ನಿ. ಈಗ ಬಂದ 1 ವಾರ ಆಗೈತೆ. ಕೇಳ್ಬೇಕಂತೇಳಿ ನನಗೂ ಕೇಳೋಕ್ಕಾಗಿಲ್ಲ ರೀ. ಅದು ತಿಳಿಯಾಗ ಬಂದಿಲ್ಲ. ನಾನು ನಿಮ್ಮ ತವ್ರ ಮನೆಗೆ ಹೋಗಿದ್ರಿ ಅಂತ ಅಲ್ಲವ್ವ, ನೀವು ತವ್ರ ಮನೆಗೆ ಅದಾರ ಅಂತ ನಾನು ಅನ್ಕೊಂಡನು. ಈಗ ಹಿಂಗೆಲ್ಲ ಮಾಡ್ತಾ ನನಗೆ ಗೊತ್ತಿರಾಕಿಲ್ಲ ರೀ. ನೀವು ಇಷ್ಟು ಕಷ್ಟಪಡತ್ರಿ ನನಗೆ ಗೊತ್ತಿರಾಕಿಲ್ಲ ವೈನಿ. ಅಯ್ಯೋ 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 ಯವ್ವ ಎಲ್ಲರೂ ಸೇರಿ ನನ್ನ ಮಕ್ಕಳ ಸಸ್ತಾರ, ಎಲ್ಲರೂ ಸೇರಿ ನನ್ನ ಉದು ಅಂತ ಕೆಲಸ ಬೈಯತ್ತಾರ. ಯಾರ ಬರ್ರಿ ಯವ್ವ ಬಿಡ್ಸಾಕ. ಈ ಮಕ್ಕಳ ಹಡ್ದ ಸಸ್ತಾರ ಹಡ್ದ ನನ್ನ ಜೀವನ ಸಾರ್ಥಕ ಆತ ಯವ್ವ. ಮಕ್ಕಳ ಹಡ್ದ ಅವ್ಕೆ ಸಸ್ತಾರ ಅಂತಂದ ಈಗ ನನಗೆ ಬುದ್ಧಿ ಬಂತು ಯವ್ವ, ಬುದ್ಧಿ ಬಂತು. ಎಲ್ಲರೂ ಕೂಡಿ ನನ್ನ ಬೈಯಾಕತ್ತಾರ, ತಾವು ತಪ್ಪು ಮಾಡಿ ನನ್ನ ಬೈಯಾಕತ್ತಾರ ಯವ್ವ. ಯಾಕಾರ ಉಳಿಸಿಯೋ ದೇವ್ರ ನನ್ನ ಗಂಡನ ಕಿತ್ಕೊಂಡಂಗ ನನ್ನ ಕಿತ್ಕೊಂಡ್ಬಿಡು ತಂದೆ, ನನ್ನ ಕಿತ್ಕೊಂಡ್ಬಿಡು. ಅಯ್ಯೋ ಅತ್ತಿ ಸುಮ್ಮನೆ ಅತ್ತಿ, ಬರೀತಿ ನಾವು ಒಳಗೆ ಹೋಗೋಣ ರೀ. ಯಾಕ್ರಿ ಅತ್ತಿನ ಹಿಂಗೆ ಎಲ್ಲರ ಮುಂದೆ ಹಿಂಗೆ ಬೈಯಾಕತ್ರಿ? ಒಳಗೆ ಹೋಗಿ ಬೈಯಕ್ಕೆ ಬರೋದಿಲ್ಲ. ಅಲ್ಲ, ಹಿಂಗೆ ಬೈದ್ರೆ ಎಲ್ಲರ ಮುಂದೆ ಅವ್ರಿಗೆ ಅಸಹ್ಯ ಆಗಂಗಿಲ್ಲ. ಯಾಕ್ರಿ ನೀವು ಹಿಂಗೆ ಮಾಡ್ತೀರಿ? ನೀವು ಮಾಡೋದು ಸರಿ ಇಲ್ಲ ನೋಡ್ರಿ. ಈಗ ಹೇಳಕತ್ತ ನಾನು, ಅದು ನಿನಗಾಗಿದ್ರು ಗೊತ್ತಿತ್ತು, ಯಾಕಂದ್ರೆ ನಿನಗಾಗಿಲ್ಲಲ್ಲ, ಅದಕ್ಕೆ ನಿನಗೆ ಗೊತ್ತಿಲ್ಲ. ಬಿಡ ಹೇಳಿ ತಂದ ಕಾಸ, ನೀನು ನನ್ನ ಮನೆಗೆ ಬಂದ ನನ್ನ ಮಗನ ಮುಂದೆ ನನ್ನ ಬೈಸಿ ನನ್ನ ಸಸ್ಯಾರ ಮುಂದೆ ನಾನು ಅಸಹ್ಯ ಮಾಡ್ತಿದ್ದಿ. ನೀನು ನಿನ್ನ ಗಂಡ ನುಚ್ಚ ನೂರಾಗಬೇಕು ನಿಮ್ಮ ಜೀವನ. ಹಂಗೇನಾರ ಮಾಡಿಸ್ಲಿಲ್ಲ ಅಂದ್ರೆ ನೋಡ್ಲಿ ಏನು ಮಾಡ್ತಾನೆ. ಚಪ್ಪಲ್ ಹಾಕೊಳ್ದ ಬರಗಾಲೇ ಬಂದಿದ್ದಿ, ಇಲ್ಲೇ ಮನ್ನೈತಿ, ಇದನ್ನು ತೊಗೊಂಡು ಹೋಗಿ ನಾವು ಮಾಡ್ಸೀನಿ ಅಂದ್ರೆ ನೀನು ನಾಯಿ ಬಿದ್ದಂಗೆ ಬಿದ್ದಿರ್ತಿದ್ದಿ. ಆ ಕಡೆ ಗಂಡನ ಜೊತೆನೂ ಇಲ್ಲ, ಈ ಕಡೆ ಅತ್ತಿ ಮನೆಯಾಗೂ ಇದ್ದಂಗೆ ನಾಯಿ ಗತಿ ತಿರ್ಕೊಂತ ಹೋಗ್ಬೇಕು ನೀನು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಬೀರವಲ್ಲ. ನೋಡ್ಕೊತ ಇರ ನಿನ್ನ ಜೀವನ ಹೆಂಗೆ ಹಾಳು ಮಾಡ್ತಾನೆ ಅಂತೇಳಿ ಬಿಡ ಆಡಿ ತಂದ ಕಾಸ. ನೋಡೋಣ, ಒಂದ ಮಾತು ಹೇಳ್ತೇನೆ ವೈನಿರಿ, ನೀವು ಇಲ್ಲಿ ಬಂದಿರ್ರಿ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಇರೋಕ್ಕಾಗಲ್ಲ ಅಂದ್ರೆ ಅಲ್ಲೇ ಇರ್ರಿ, ಬಾಡಿಗೆ ನಾವ ಕಟ್ತೇವಂತ. ನಿಮಗೂ ಆಸ್ತಿಯಾಗೋ ಪಾಲು ಬರಬೇಕ್ರಿ, ಅದನ್ನ ನಾವು ಕೊಡ್ತೇವ್ರಿ. ನನಗೂ ಒಬ್ಬಗೆ ಬರಲಿ ಅಂತ ನಾನು ಅನ್ನಂಗಿಲ್ಲ ರೀ. ಯಾಕಂದ್ರೆ ನಿಮಗೂ ಗಂಡು ಮಗ ಅದಾನ, ಮತ್ತು ನಾಳೆ ಅವಂಗೂ ಬೇಕಲ್ಲ ಜೀವನಕ್ಕೆ ಆಸರೆ ಅನ್ನೋದು ಬೇಕಲ್ರಿ. ಅದಕ್ಕಾಗಿ ನೀವೆಲ್ಲ ಕೋಟಿಗೆ ಎಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಏನು ಕೊಡೋದೈತ್ಲ ನಾವೆಲ್ಲ ನಿಮಗೆ ಕೊಡ್ತೇವೆ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ವ ಕೊಡ್ತಿದ್ರು ನಾನು ನಿಮಗೆ ಕೊಡ್ತೇನಂತ ಏನ್ರಿ? ನೀವು ಚಂದಾಗ ಅಲ್ಲೇ ಇರ್ತಾನಂದ್ರೆ ಅಲ್ಲೇ ಇರಿ, ಇಲ್ಲೇ ಬಂದಿರ್ತಾನಂದ್ರೆ ಇಲ್ಲೇ ಇರಿ. ನಿಮ್ಗೆ ಏನು ಬೇಕು ಬೇಡ ಅದನ್ನ ನೀವು ಕೇಳಿ ಇಲ್ಲಿ ತಗೋರಿ. ನಿಮಗೆ ಬರೋಕ್ಕಾಗಲ್ಲ ಅಂದ್ರು ಯಾರನ್ನ ಕಳಿಸ್ರಲ್ಲ ಅನ್ನೋದು, ಯಾರ ಗುಂಡನ ಕಳಿಸ್ರಿ. ಇಲ್ಲಾಂದ್ರೆ ಒಂದು ಫೋನ್ ಮಾಡಕ್ಕೆ ಹೇಳ್ರಿ, ನಾನು ಬಂದು ಕೊಟ್ಟೋಕನಂತ. ಇವತ್ತು ಹೇಳತ್ತನಲ್ರಿ ಅಣ್ಣ, ನಿಮ್ಮ ಮುಂದೆ ಹೇಳತ್ತನು, ಅಕ್ಕಾರ ನಿಮ್ಮ ಮುಂದೆ ಹೇಳತ್ತನ ಕೇಳ್ರಿ. ನಾನು ಇದ ಮಾತಾ ನೋಡ್ರಿ, ಇದ ಮಾತಿನ ಮ್ಯಾಗ ಇರ್ತಾನೆ. ಅಕಸ್ಮಾತ್ ಈ ಮಾತು ಏನಾರ ಮೀರಿರ ಅವಾಗ ನೀವು ಬಂದ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಇಲ್ಲ ಅಂದ್ರೆ ಇಲ್ಲಿ ಬಂದು ನನಗೆ ಕೇಳ್ರಿ, ನೀವು ನಾನು ಹೇಳ್ತೇನೆ ನಿಮಗೆ. ಏನ್ರಿ ನೋಡ್ರಿ, ನಿಮ್ಮ ಮಾತು ಕೇಳ್ಕೊಂಡ ನಾನು ಗೆಳತಿನ ಕರ್ಕೊಂಡ ನಾನು ಹೊಂಟೇನೆ. ಇನ್ನು ಮೇಲೆ ಬಾಡಿಗೆ ನೀವೇ ಕಟ್ಟಬೇಕು, ಆಕಿಗೆ ಸಂತಿಗೆ ನೀವೇ ಕೊಡ್ಬೇಕು, ಹುಡುಗರ ಸಾಲಿ ಫೀಸು ನೀವೇ ಕೊಡ್ಬೇಕು. ಇಷ್ಟೆಲ್ಲ ನೀವೇ ಮಾಡ್ರಿ. ಆಕಿಗೆ ಈ ಮನೆ ಬಂದಿರಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಬಂದು ಉಳಿದ್ರೆ ನಿಮ್ಮ ಅತ್ತಿ ಕಾಟಿರ್ತತಿ. ಇಲ್ಲ ಆಕಿನ ಕೇಳ್ತಾನೆ, ಆಕೆ ಬಂದಿಲ್ಲ ಉಳಿತಾನೆ ಅಂದ್ರೆ ಆಕೆ ಉಳಿಲಿ, ಇಲ್ಲ ಅಂತಂದ್ರೆ ಆಕೆ ಅಲ್ಲೇ ಇರಲಿ. ಯಾಕಂದ್ರೆ ಇಲ್ಲಿ ಉಳಿದ್ರೆ ಮತ್ತೆ ಅತ್ತಿ ಕಾಟ ಎದಕ್ಕೆ ಬೇಕಾಗೈತಿ? ಅಲ್ಲೇ ಇರ್ತಂದ್ರೆ ಅಲ್ಲೇ ಇರಲಿ. ಒಟ್ಟು ಆಕೆ ಚಂದಾಗಿ ಇರ್ಬೇಕು ನೋಡ್ರಿ. ನಾಕು ಅಂತ ಆಕೆಗೆ ಯಾರು ಕಷ್ಟ ಕೊಡಬಾರ್ದು. ಆಕೆ ಕಷ್ಟ ಆದ್ರೆ ನನಗೆ ಸಹಿಸ್ಕೊಳಕ್ಕೆ ಆಗೋದಿಲ್ಲ ನೋಡ್ರಿ. ಇವಾಗ ಹೇಳಕತ್ತೆ ನಾನು. ಆದ್ರೆ ಕರೆ ನಾ ಹೇಳಿನಲ್ರಿ, ನೀವು ಹೋಗಿ ಬರ್ರಿ. ಎಲ್ಲ ಕೊಡೋದಿಲ್ಲ ಅವ್ರಿಗೆ ನಾವು ಕೊಡ್ತೇವೆ. ನೀವೇನು ಯೋಚನೆ ಮಾಡಬೇಡ್ರಿ. ವೈನಿ ಬರೀ ಒಳಗೆ ಚಾ ಕುಡಿಂತ್ರ ಬರೀ ಒಳಗೆ ಬರೀ ಕರ ಅಣ್ಣ ಬರ್ರಿ ನೀವು. ಬೇಡ್ರಿ, ನಾವು ಹೋಗ್ತೇವೆ. ನಮ್ಮದು ಕೆಲಸ ಎಲ್ಲ ಐತಿ, ಎಲ್ಲ ಬಿಟ್ಟು ಕೇಳಾಕಂತ ಬಂದು ಆಕಿ ಮಕ ನೋಡಿ ಕೇಳಾಕ ನಮಗೆ ತಡ್ಕೊಳಕ್ಕಾಗದ. ಓನ್ಯಾಗಿನ ಮಂದಿ ಎಲ್ಲ ಹೇಳಿದ್ರು ನನಗೆ. ಆ ಅಕ್ಕಿ ಬಾಯಿಂದ ಕೇಳ್ಬೇಕಂತ ಸುಮ್ಮನೆ ಐತಿ. ನಾನು ಆಕಿನ ಇಲ್ಲಿ ಕರ್ಕೊಂಬರ್ಬೇಕಂತ ಹೇಳಿ ಕೇಳಿ ನನಗೆ ತಡ್ಕೊಳಕ್ಕಾಗದ. ಆಕಿನ ಕರ್ಕೊಂಡು ಕಾಸು ಇಲ್ಲೇ ಬಂದ ನೋಡ್ರಿ. ನಮಗೆ ಹಾಗೆಲ್ಲ ತಡ್ಕೊಳಕ್ಕೆ ಆಗೋದಿಲ್ಲ ರೀ. ಯಾಕಂದ್ರೆ ಆಕಿ ಕಷ್ಟ ಆದ್ರೆ ನನಗೂ ಕಷ್ಟ ಆದಂಗೆ ಆಕಿ. ನಾನು ಆಕಿ ಸಣ್ಣಾರಿದ್ದಾಗಿಂದ ಕೂಡಿ ಬೆಳೆದ್ರಿ. ಅದಕ್ಕಾಗಿ ನಮಗೆ ಭಾಳ ಬೇಜಾರಾಕತ್ರಿ ಮನ್ಸಿಗೆ. ಅಲ್ಲ ನನ್ನ ಗಂಡ
ಆಕೆಗೆ ಎಲ್ಲ ಆಸ್ತಿ ಒಳಗೆ ಭಾಗ ಕೊಡ್ತಿದ್ದಿ, ಆಕೆಗೆ ಎಲ್ಲ ಮನೆ ಬಾಡಿಗೆ ಹುಡುಗರು ಸಾಲಿ ಫೀಸ್ ಎಲ್ಲ ಕಟ್ತಿದ್ದಿ. ಮಾಡ್ತಾನೆ ನಿನಗೆ ನಮ್ಮವ್ವ ಬರಲಿ, ನಮ್ಮವ್ವ ಹೇಳ್ತಾನೆ, ನಮ್ಮವ್ವ ಫೋನ್ ಮಾಡಿ ಕರೆಸಿ ಆಕೆ ಹೇಳಿ ಏನು ಮಾಡಿಸ್ಬೇಕು ಮಾಡಿಸ್ತಾನೆ ನಿನಗೆ. ನಾಯಿ ಹಂಗೆ ನನ್ನ ಮಾತು ಕೇಳ್ಕೊಂತ ಬಿದ್ದಿರ್ಬೇಕು ನೀನು. ಇಲ್ಲ ಅಂದ್ರೆ ನೀನು ಹಿಂಗೆ ಹೋಗ್ತಿದ್ದಿ, ನಾಳೆ ನನ್ನ ಬಿಟ್ಟು ಅಕ್ಕಿ ಸೆರೆ ಹಿಡ್ಕೊಂಡು ಹೋದ್ರೆ ಏನು ಮಾಡೋದು ಮತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆ, ಹಾಗೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ ಇದರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ತಪ್ಪದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ಸೊ ಇವತ್ತು ಯಾರ್ದೆಲ್ಲ ಬರ್ತಡೇ ಇದೆಯೋ, ಯಾರ್ದೆಲ್ಲ ಹುಟ್ಟಿದಬ್ಬ, ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರ್ದೆಲ್ಲ ಇದೆಯೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.